ಹಾಯ್ ಫ್ರೆಂಡ್ಸ್, ಭಾರತದಲ್ಲಿ ಎಷ್ಟು ಬಗೆಯ ರೇಷನ್ ಕಾರ್ಡ್ಗಳಿವೆ? ಯಾವ ಕಾರ್ಡ್ ಇದ್ದವರಿಗೆ ಏನು ಸಿಗುತ್ತೆ? ಯಾವ ಕಾರ್ಡ್ ಯಾರಿಗೋಸ್ಕರ ಮಾಡಲಾಗಿದೆ? ಯಾವ ಕಾರ್ಡ್ ಹೊಂದಲು ಏನೇನು ರೂಲ್ಸ್ ಇದೆ? ಎಷ್ಟು ಜನ ರೇಷನ್ ಕಾರ್ಡ್ ಹೊಂದಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರೇಷನ್ ಕಾರ್ಡ್ ಅಂದ್ರೆ ಏನು? ರೇಷನ್ ಕಾರ್ಡ್ ಅನ್ನೋದು ಒಂದು ದಾಖಲೆ ಪತ್ರ. ನಮ್ಮ ವಿಳಾಸ, ನಾಗರಿಕತ್ವ, ಐಡೆಂಟಿಟಿ ಮತ್ತು ಆರ್ಥಿಕ ಮಟ್ಟವನ್ನು ನಿರ್ಧರಿಸುವ ದಾಖಲೆ. ಇದನ್ನು ಸರ್ಕಾರ ವಿತರಿಸುತ್ತೆ. ಇದರಿಂದ ಬಡವರು ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ರೇಷನ್ ಪಡೆಯಲು ಸಾಧ್ಯವಾಗುತ್ತೆ. ಬಡವರು ಮತ್ತು ಬಡತನ ರೇಖೆಗಿಂತಲೂ ಕೆಳಗಿರುವವರು ಬದುಕಿಗೆ ಅತಿ ಅಗತ್ಯವಾದ ಅಕ್ಕಿ, ಗೋಧಿ, ಸಕ್ಕರೆ ಮತ್ತು ಸೀಮೆ ಎಣ್ಣೆಯನ್ನು ಕಡಿಮೆ ದರದಲ್ಲಿ ಪಡೆಯಲು ಸಾಧ್ಯವಾಗುತ್ತೆ. ರೇಷನ್ ಕಾರ್ಡ್ ಯೂಸ್ ಏನೇನು? ಉಚಿತವಾಗಿ ರೇಷನ್ ಸಿಗುತ್ತೆ. ಇದನ್ನ ಪಡ್ಕೊಂಡ್ರೆ ಇಡೀ ದೇಶದಲ್ಲಿ ಐಡೆಂಟಿಟಿ ಕಾರ್ಡ್ ಆಗಿ ಕೆಲಸ ಮಾಡುತ್ತೆ. ಇದನ್ನ ಬಳಸಿ ಹೊಸ ವೋಟರ್ ಐಡಿ ಪಡೆಯಬಹುದು. ಪ್ಯಾನ್ ಕಾರ್ಡ್ ಪಡೆಯಲು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಲು, ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಲು, LPG ಕನೆಕ್ಷನ್ ಪಡೆಯಲು, ಲೈಫ್ ಇನ್ಶೂರೆನ್ಸ್ಗೆ, DL ಪಡೆಯಲು ಐಡೆಂಟಿಟಿಯಾಗಿಯೂ ಯೂಸ್ ಮಾಡಬಹುದು. ಎಷ್ಟು ರೀತಿಯ ರೇಷನ್ ಕಾರ್ಡ್ಗಳಿವೆ? ದೇಶದಲ್ಲಿ ಒಟ್ಟು 5 ರೀತಿಯ ರೇಷನ್ ಕಾರ್ಡ್ಗಳಿವೆ. ಅದರಲ್ಲಿ AAY ಅಂದ್ರೆ ಅಂತ್ಯೋದಯ ಅನ್ನ ಯೋಜನೆ, PHH ಅಂದ್ರೆ ಪ್ರಿಯಾರಿಟಿ ಹೌಸ್ ಹೋಲ್ಡ್ ಕಾರ್ಡ್. ಈ ಕಾರ್ಡ್ಗಳನ್ನು NFSA ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ ನೀಡಲಾಗುತ್ತೆ. ಅದರಲ್ಲಿ ಮೊದಲನೆಯದು AAY ಅಂದ್ರೆ ಅಂತ್ಯೋದಯ ಅನ್ನ ಯೋಜನೆ. ಇದು ರಾಜ್ಯ ಸರ್ಕಾರ ವಿಕಲಚೇತನರಿಗಾಗಿ ನೀಡುವ ರೇಷನ್ ಕಾರ್ಡ್. ಆದಾಯದ ನಿಖರ ಮೂಲ ಇಲ್ಲದವರಿಗೆ, ನಿರುದ್ಯೋಗಿಗಳಿಗೆ, ಮಹಿಳೆಯರಿಗೆ, ಈ ವರ್ಗಕ್ಕೆ ಸೇರೋ ಹಿರಿಯರಿಗೆ ಈ ಕಾರ್ಡ್ ನೀಡಲಾಗುತ್ತೆ. ಈ ಕಾರ್ಡ್ ಇರೋರಿಗೆ ತಿಂಗಳಿಗೆ ಒಟ್ಟು 35 kgಯಷ್ಟು ಧಾನ್ಯಗಳನ್ನು ನೀಡಲಾಗುತ್ತೆ. ಅಕ್ಕಿ ಕೆಜಿಗೆ 3 ರೂಪಾಯಿ, ಗೋಧಿ 2 ರೂಪಾಯಿ ಮತ್ತು ಧಾನ್ಯಗಳಲ್ಲಿ ಯಾವುದಾದ್ರೂ ಒಂದನ್ನು 1 ರೂಪಾಯಿಗೆ ನೀಡಲಾಗುತ್ತೆ. PHH ಅಂದ್ರೆ ಪ್ರಿಯಾರಿಟಿ ಹೌಸ್ ಹೋಲ್ಡ್. ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಕವರ್ ಆಗದಂತಹ ಬಡ ಕುಟುಂಬಗಳನ್ನು ಇದರಲ್ಲಿ ಕವರ್ ಮಾಡಲಾಗುತ್ತೆ. ತಮ್ಮ ಕ್ರೈಟೀರಿಯಾಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರವೇ ಫ್ಯಾಮಿಲಿಗಳನ್ನು ಗುರುತಿಸಿ ಇದನ್ನು ನೀಡುತ್ತೆ. ಕುಟುಂಬದ ಒಬ್ಬರಿಗೆ ತಿಂಗಳಿಗೆ 5 kgಯಷ್ಟು ರೇಷನ್ ಸಿಗುತ್ತೆ. NFSA ಅಡಿಯಲ್ಲಿ ತೃತೀಯ ಲಿಂಗಿಗಳಿಗೆ, ವಿಕಲಚೇತನರಿಗೆ, ಬುಡಕಟ್ಟು ಸಮುದಾಯದವರಿಗೆ, ಸೂರಿಲ್ಲದವರಿಗೆ, ವಿಧವೆಯರು, ದಾನದಿಂದಲೇ ಜೀವನ ನಡೆಸಬೇಕಾದ ಅನಿವಾರ್ಯತೆ ಇರೋರಿಗೆ ಈ ಕಾರ್ಡ್ಗಳನ್ನು ನೀಡಲಾಗುತ್ತೆ. ಇದು NFSA ಅಡಿಯಲ್ಲಿ ನೀಡೋ 2 ಕಾರ್ಡುಗಳು. ಇದು ಬಿಟ್ರೆ TPDS ಅಂದ್ರೆ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಡಿಯಲ್ಲಿ 3 ರೀತಿಯ ಕಾರ್ಡ್ಗಳನ್ನು ನೀಡಲಾಗುತ್ತೆ. ಅವುಗಳೇ BPL ಅಂದ್ರೆ ಬಿಲೋ ಪಾವರ್ಟಿ ಲೈನ್, APL ಎಬೋ ಪಾವರ್ಟಿ ಲೈನ್, AY ಅಂದ್ರೆ ಅನ್ನಪೂರ್ಣ ಯೋಜನೆ ಕಾರ್ಡ್ಗಳು. BPL ಬಿಲೋ ಪಾವರ್ಟಿ ಲೈನ್. BPL ಕಾರ್ಡ್ ಕೂಡ ರಾಜ್ಯ ಸರ್ಕಾರವೇ ವಿತರಣೆ ಮಾಡುತ್ತೆ. ಬಡತನ ರೇಖೆಗಿಂತ ಕೆಳಗೆ ಇರೋರಿಗೆ ಈ ಕಾರ್ಡ್ ನೀಡಲಾಗುತ್ತೆ. ಇಲ್ಲಿ ಕುಟುಂಬಕ್ಕೆ ತಿಂಗಳಿಗೆ 10 ರಿಂದ 20 kg ಅಥವಾ ಕುಟುಂಬದ ಪ್ರತಿಯೊಬ್ಬರಿಗೆ 5 kg ಅಕ್ಕಿ ನೀಡಲಾಗುತ್ತೆ. LPG ಸಿಲಿಂಡರ್ ಇಲ್ಲದವರಿಗೆ ಸೀಮೆ ಎಣ್ಣೆ ನೀಡಲಾಗುತ್ತೆ. APL ಎಬೋ ಪಾವರ್ಟಿ ಲೈನ್. ಸರ್ಕಾರ ಬಡತನಕ್ಕೆ ಒಂದು ರೇಖೆ ನಿರ್ಧರಿಸಿರುತ್ತೆ. ಆ ರೇಖೆಗಿಂತ ಮೇಲಿರೋರು ಅಂದ್ರೆ ಸರ್ಕಾರ ನಿರ್ಧರಿಸಿದ್ದಕ್ಕಿಂತ ಹೆಚ್ಚು ಆದಾಯ ಹೊಂದಿರೋರಿಗೆ ಈ ಕಾರ್ಡ್ ನೀಡಲಾಗುತ್ತೆ. ಇವರಿಗೆ 10 ರಿಂದ 20 kgಯಷ್ಟು ರೇಷನ್ ನೀಡಲಾಗುತ್ತೆ. ಆದರೆ ಅದಕ್ಕೆ ಮಾರ್ಕೆಟ್ನಲ್ಲಿ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಕೊಟ್ಟು ತಗೊಳ್ಬೇಕಾಗುತ್ತೆ. ರಾಜ್ಯ ಸರ್ಕಾರ ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಮಾಡುತ್ತೆ ಅಷ್ಟೇ. ಹೆಚ್ಚಾಗಿ ಈ ಕಾರ್ಡ್ ಹೊಂದಿರೋರು ಕಾರ್ಡ್ ಬಳಸಿ ರೇಷನ್ ತಗೊಳ್ಳೋದು ಕಡಿಮೆ ಅಂತಲೇ ಹೇಳಬಹುದು. AY ಅನ್ನಪೂರ್ಣ ಯೋಜನೆ. 65 ವರ್ಷ ಮೇಲ್ಪಟ್ಟ ತುಂಬಾ ಅಗತ್ಯ ಇರೋರಿಗೆ ಈ ಕಾರ್ಡ್ ನೀಡಲಾಗುತ್ತೆ. ಈ ಕಾರ್ಡ್ ಹೊಂದಿರೋರಿಗೆ ತಿಂಗಳಿಗೆ 10 kg ಅಕ್ಕಿ ನೀಡಲಾಗುತ್ತೆ. ಸರ್ಕಾರ ತಾನು ನಿಗದಿಪಡಿಸಿದ ಕ್ರೈಟೀರಿಯಾದಲ್ಲಿ ಇರೋರನ್ನ ಗುರುತಿಸಿ ಈ ಕಾರ್ಡ್ ನೀಡುತ್ತೆ. ಎಷ್ಟು ಜನ ಇದರ ಲಾಭ ಪಡೆಯುತ್ತಿದ್ದಾರೆ? ರೇಷನ್ ಕಾರ್ಡ್ನಿಂದ ಜನ ದೊಡ್ಡ ಮಟ್ಟದಲ್ಲಿ ಲಾಭ ಪಡೆಯುತ್ತಿದ್ದಾರೆ. ಇಡೀ ದೇಶದಲ್ಲಿ 80,60,00,000 ಜನ ರೇಷನ್ ಕಾರ್ಡ್ನಿಂದ ಲಾಭ ಪಡೆಯುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನ ಜನ BPL ಕಾರ್ಡ್ದಾರರೇ ಆಗಿದ್ದಾರೆ. ರೇಷನ್ ಕಾರ್ಡ್ ದುರ್ಬಳಕೆ ಆಗ್ತಿದೆಯಾ? ಖಂಡಿತ ಆಗ್ತಿದೆ. APL ಕಾರ್ಡ್ ಬಿಟ್ಟು ಉಳಿದೆಲ್ಲ ಕಾರ್ಡ್ಗಳನ್ನು ಬಡತನ ರೇಖೆಗಿಂತ ಕೆಳಗೆ ಇರೋರಿಗೆ ನೀಡಲಾಗುತ್ತೆ. ಈ ಬಡತನ ರೇಖೆಯನ್ನು 27,000 ರೂಪಾಯಿಗೆ ಫಿಕ್ಸ್ ಮಾಡಲಾಗಿದೆ.
ಅಂದರೆ 27,000 ರೂಪಾಯಿಗಿಂತ ಕಡಿಮೆ ವಾರ್ಷಿಕ ಆದಾಯ ಇರೋರಿಗೆ ಈ ಕಾರ್ಡ್ಗಳನ್ನು ನೀಡಲಾಗುತ್ತೆ. ಆದರೆ ವಾಸ್ತವದಲ್ಲಿ ಹಾಗಿಲ್ಲ. ಜಮೀನು ಇರೋರು, ಒಳ್ಳೆ ಸ್ಯಾಲರಿಯ ಕೆಲಸ ಇರೋರು, ವರ್ಷಕ್ಕೆ ಬಿಡಿ ತಿಂಗಳಿಗೆ 27,000 ರೂಪಾಯಿಗಿಂತ ಹೆಚ್ಚು ಸಂಬಳ ಇರೋರ ಮನೆಯಲ್ಲೂ BPL ಕಾರ್ಡ್ ಇರುತ್ತೆ. ದೇಶದಲ್ಲಿ ಒಟ್ಟು 6.5 ಕೋಟಿಗೂ ಹೆಚ್ಚು BPL ಕಾರ್ಡ್ಗಳಿವೆ. ಅಂದರೆ ಅಷ್ಟು ಕುಟುಂಬಗಳು BPL ಕಾರ್ಡ್ ಸೌಲಭ್ಯ ಪಡೆದುಕೊಳ್ತಿವೆ. ಅದರ ಲಾಭ ಪಡೆದುಕೊಳ್ತಾರೆ, ಸರ್ಕಾರದಿಂದ ಕೊಡ್ತಾರೆ. ಯಾಕೆ ಬಿಡಬೇಕು ಅನ್ನೋ ಮನಸ್ಥಿತಿ ಜನರಲ್ಲಿದೆ. ಇದರಿಂದ ನಿಜವಾಗಿಯೂ ಬಡತನದಲ್ಲಿರೋ ಎಷ್ಟೋ ಜನ ಈ ಕಾರ್ಡ್ನಿಂದ ವಂಚಿತರಾಗ್ತಾರೆ. 2013ರಿಂದ 2021ರ ಅವಧಿಯಲ್ಲಿ ಬರೋಬ್ಬರಿ 4,74,00,000 ರೇಷನ್ ಕಾರ್ಡ್ಗಳನ್ನು ರಾಜ್ಯ ಸರ್ಕಾರಗಳು ಡಿಲೀಟ್ ಮಾಡಿವೆ. ಇನ್ನು ಈಗ BPL ಕಾರ್ಡ್ ಹೊಂದಿರೋ ಬಡ ಕುಟುಂಬ ಮುಂದೆ ಆರ್ಥಿಕವಾಗಿ ಸದೃಢವಾದರೂ BPL ಕಾರ್ಡ್ ಕ್ಯಾನ್ಸಲ್ ಮಾಡಿಸೋದಿಲ್ಲ. ಸರ್ಕಾರಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತಿದೆ? ಇದರಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದ ಪಾಲು ಕೂಡ ಇರುತ್ತೆ. ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯಿಂದ ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ. ಕೇಂದ್ರ ಸರ್ಕಾರ BPL ಕಾರ್ಡ್ದಾರರಿಗೆ ಒಟ್ಟು 5 ಕೆಜಿ ಅಕ್ಕಿ ಅಥವಾ ಇತರೆ ಧಾನ್ಯವನ್ನು ನೀಡುತ್ತೆ. ಅದಕ್ಕಿಂತ ಹೆಚ್ಚು ನೀಡೋದಾದ್ರೆ ಅದನ್ನು ರಾಜ್ಯ ಸರ್ಕಾರದ ಕಡೆಯಿಂದ ನೀಡಲಾಗುತ್ತೆ. ಈಗ ಒಬ್ಬರಿಗೆ 10 ಕೆಜಿಯಂತೆ ಅಕ್ಕಿ ಕೊಡೋದಾದ್ರೆ ಉಳಿದ 5 ಕೆಜಿಯನ್ನು ರಾಜ್ಯ ಸರ್ಕಾರವೇ ಖರೀದಿಸಿ ವಿತರಿಸಬೇಕಾಗುತ್ತೆ. ಇನ್ನು ಈ ರೇಷನ್ಗಳ ದಾಸ್ತಾನು, ಸಾಗಾಣಿಕೆ, ವಿತರಣೆ, ರೇಷನ್ ಕಾರ್ಡ್ ವಿತರಣೆಯನ್ನು ರಾಜ್ಯ ಸರ್ಕಾರವೇ ನೋಡಿಕೊಳ್ಳುತ್ತೆ. ಕೊರೋನಾ ಬಂದಾಗ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿ ಜೊತೆಗೆ ಮತ್ತೈದು ಕೆಜಿ ಧಾನ್ಯ ನೀಡಲು ಶುರು ಮಾಡಲಾಯಿತು. ಆದರೆ ಈ ವರ್ಷ ಜನವರಿಯಲ್ಲಿ ಅದನ್ನ ಬಂದ್ ಮಾಡಲಾಗಿದೆ. ಆದರೆ ಮುಂದಿನ 1 ವರ್ಷದವರೆಗೆ ಸಾಮಾನ್ಯವಾಗಿ ನೀಡಲಾಗುವ 5 ಕೆಜಿ ಧಾನ್ಯಗಳಿಗೆ ತಗೊಳ್ತಿದ್ದ 2ರಿಂದ 3 ರೂಪಾಯಿ ದುಡ್ಡನ್ನು ತಗೊಳ್ಳದಿರಲು ನಿರ್ಧರಿಸಲಾಗಿದೆ. ಸದ್ಯ 1, 2, 3 ರೂಪಾಯಿಯನ್ನು ನೀಡದೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ, ಗೋಧಿ, ರಾಗಿ ಅಂತ ಧಾನ್ಯ ಪಡೆಯಬಹುದಾಗಿದೆ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಕೊರೋನಾ ಟೈಮಲ್ಲಿ ಈ ಕಾನ್ಸೆಪ್ಟ್ನಿಂದ ತುಂಬ ಜನಕ್ಕೆ ಒಳ್ಳೆಯದಾಯಿತು. ಬಡವರು, ಕಾರ್ಮಿಕರು ಕೆಲಸಕ್ಕಾಗಿ ರಾಜ್ಯದಿಂದ ರಾಜ್ಯಕ್ಕೆ, ಊರಿಂದ ಊರಿಗೆ ವಲಸೆ ಹೋಗ್ತಾರೆ. ಹೀಗಾಗಿ ಅವರು ಬೇರೆ ಜಾಗಗಳಿಗೆ ಹೋದಾಗ ರೇಷನ್ ಪಡೆಯೋಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಜಾರಿಗೆ ತರಲಾಯಿತು. ಇದರಿಂದ ಬಡವರು, ಕೂಲಿ ಕಾರ್ಮಿಕರು ಬೇರೆ ಊರುಗಳಲ್ಲಿ ಕೆಲಸದ ನಿಮಿತ್ತ ಬಂದು ಉಳಿದಿದ್ರು ರೇಷನ್ ಪಡೆಯಲು ಸಾಧ್ಯವಾಗಿದೆ. ಆದರೆ ಕೆಲ ರೇಷನ್ ಅಂಗಡಿಗಳಲ್ಲಿ ಮೊದಲು ನಮ್ಮ ಏರಿಯಾದವರಿಗೆ ಕೊಟ್ಟು ಆಗಬೇಕು, ಆಮೇಲೆ ಹೊರಗಿನವರಿಗೆ ಕೊಡ್ತೀವಿ ಅಂತ ಕೂಡ ಹೇಳಲಾಗ್ತಿದೆ. ಫ್ರೀ ರೇಷನ್ ಯಾಕೆ ಬೇಕು? ರಾಜ್ಯದ ಉತ್ತರ ಕರ್ನಾಟಕದ ಹಲವು ಭಾಗಗಳು ಸೇರಿದಂತೆ ದೇಶದಲ್ಲಿ ಹಲವು ಭಾಗಗಳು ಇನ್ನೂ ಬಡತನದ ಕೂಪದಲ್ಲಿ ಬಿದ್ದು ನರಳುತ್ತಿವೆ. ಅಲ್ಲಿ ಓದಲು ಶಾಲೆ ಇಲ್ಲ, ಕೃಷಿ ಮಾಡಲು ನೀರಿಲ್ಲ, ಬೆಳೆ ಬರೋದಿಲ್ಲ, ಕೆಲಸ ಮಾಡೋಣ ಅಂದರೆ ಕೈಗಾರಿಕೆಗಳಿಲ್ಲ, ಸಿಟಿಗೆ ಹೋಗಿ ಕೆಲಸ ಮಾಡೋಣ ಅಂದರೆ ವಿದ್ಯಾಭ್ಯಾಸ ಇಲ್ಲ. ಇಂತಹ ಭಾಗಗಳಲ್ಲಿ ಜನರಿಗೆ ಸರ್ಕಾರದಿಂದ ಉಚಿತವಾಗಿ ನೀಡುವ ವಸ್ತುಗಳೇ ಜೀವನಕ್ಕೆ ಆಧಾರವಾಗುತ್ತೆ. ದೇಶದಲ್ಲಿ ಸರ್ಕಾರದ ಉಚಿತ ರೇಷನ್ನನ್ನೇ ನೆಚ್ಚಿಕೊಂಡು ಬದುಕುತ್ತಿರುವ ಎಷ್ಟೋ ಕುಟುಂಬಗಳಿವೆ. ಫ್ರೆಂಡ್ಸ್, ಇದು ರೇಷನ್ ಕಾರ್ಡ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿಕೊಡುವ ಪ್ರಯತ್ನ. ಈ ಸಲವು 3 ರಾಜಕೀಯ ಪಕ್ಷಗಳು BPL ಕಾರ್ಡ್ ಇರೋರಿಗೆ ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದು ಏನ್ ಕೊಡ್ತಾರೋ ಅಂತ ಕಾದು ನೋಡಬೇಕು. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಜೊತೆಗೆ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.